ಸಾಲುಮರ ತಿಮ್ಮಕ್ಕ ಅಂತಂದ್ರೆ ಅವರು ಒಂದು ಮರನೇ ಅವರ ನಮ್ಮ ತಂದೆ ತಾಯಿ ಅಂತ ಬೆಳೆಸಿರೋಂಥ ಸಾಲುಮರ ತಿಮ್ಮಕ್ಕ ಅವ್ರಿಗೆ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು, ನಮ್ಮ ಎಲ್ಲ ಡಾಕ್ಟ್ರು ಮತ್ತು ಎಲ್ಲ ಉಪಾಧ್ಯಕ್ಷರು, ಊರಿನ ಗ್ರಾಮಸ್ಥರು ಮತ್ತು ಮಹಾಜನ ಕಾಲೇಜಿನ ಎಲ್ಲ ಕೂಡ ಇವತ್ತು ಸಾಲುಮರ ತಿಮ್ಮಕ್ಕನ ಅಂತಿಮ ನೆನೆ ಎಲ್ಲ ಅವತ್ತೇ ಕೂಡ ಇವತ್ತು ನಮಗೆ ಕಣ್ಣಿನ ಚಿಕಿತ್ಸೆ ಮಾಡೋಕ್ಕೆ ತುಂಬ ಅವರ ಒಂದು ಮಾರ್ಗದರ್ಶನದಿಂದ ಊರಿನ ಜನಗಳಿಗೆ ಮತ್ತು ಒಂದು ಹಿರಿಯವರಿಗೆ ಎಲ್ಲರಿಗೂ ಕೂಡ ಒಂದು ತುಂಬ ಅನುಕೂಲ ಆಗುತ್ತೆ. ಸಾಲುಮರ ತಿಮ್ಮಕ್ಕ ಅಂತಂದರೆ ಅವ್ರನ್ನ ನೆರಳಲ್ಲಿ ಅವರ ನಡೆದ ದಾರಿನಲ್ಲಿ ಅವ್ರು ಮಾಡಿದ ಸಾಗದ ದಾರಿನಲ್ಲಿ ಕೂಡ ಎಲ್ಲರಿಗೂ ಕೂಡ ಅದೇ ಒಂದು ಒಳ್ಳೆಯ ಹೆಸರು ಬರಲಿ, ಅವ್ರ ಮಾರ್ಗದರ್ಶನ ಸಿಕ್ಕಲಿ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಕೂಡ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಕಣ್ಣು ಮತ್ತು BP, ಶುಗರು ಎಲ್ಲರೂ ಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಲುಮರ ತಿಮ್ಮಕ್ಕ ಅಂತಂದರೆ ಅವರು ಸಾವಿರಾರು ಮರಗಳು, ಸಾವಿರಾರು ಗಿಡಗಳು ಏಳಿಸಿ ಸರ್ಕಾರಕ್ಕೆ ಅವರಿಂದ ತುಂಬ ಲಾಭ ಇದೆ. ಮರಗಳು ಗಿಡಗಳು ಏಳಿಸಿ ಅದನ್ನೇ ಮರಗಳೇ ನಮ್ಮ ಮಕ್ಕಳು ಮತ್ತು ಭೂಮಿನೇ ನಮ್ಮ ತಾಯಿ ತಂದೆ ಅಂತ ಬೆಳೆಸಿರೋಂಥ ಸಾಲುಮರ ತಿಮ್ಮಕ್ಕಳಿಗೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲರೂ ಕೂಡ ನಮ್ಮ ಹಿರಿಯವರು ಡಾಕ್ಟ್ರು ಮತ್ತು ಮಹಾಜನ ಕಾಲೇಜಿನ ವತಿಯಿಂದ ಅವ್ರಿಗೆ ತುಂಬ ದೂರ ಇದೆ ಅಂತ ನಾವು ಗೌರವಿಸ್ತಾ ಇದ್ದೀವಿ. ಈ ಶಿಬಿರ ನಡೀತಾ ಇರೋದು ಫ್ರೀನಾ ಅಥವಾ ಏನ್ ಸರ್ ಇದು? ಫ್ರೀ ಉಚಿತವಾಗಿ ಶಿಬಿರ. ಇಲ್ಲಿವರೆಗೆ ಎಷ್ಟು ಜನ ಬಂದು ಇದರ ಸದುಪಯೋಗ? ಹೆಚ್ಚು ಕಡಿಮೆ ಈಗ ಒಂದು 100-150 ಜನ ಅಷ್ಟು ಬಂದು ಮಾಡಿದ್ದಾರೆ. ನಮ್ಮ ಡಾಕ್ಟರ್ಸ್ಗೂ ಕೂಡ ಇದು ಅವರ ಸಾಲುಮರ ತಿಮ್ಮಕ್ಕನ ಕಡೆಯಿಂದ ಅವರ ಒಂದು ಮಾರ್ಗದರ್ಶನದಿಂದ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಅವ್ರು ಮಾಡ್ತಿರೋಂಥ ಸ್ಟೂಡೆಂಟ್ಗಳಿಗೆ ಮುಂದೆ ಮಾರ್ಗದ ಹೆಚ್ಚಿನ ಬೆಳೀಲಿ. ಇದು ಬರೀ ಜೀಮರಳ್ಳಿ ಒಂದೇ ಗ್ರಾಮದವರು? ಇಲ್ಲ, ಜೀಮರಳ್ಳಿ ಸುತ್ತಮುತ್ತ ಊರು ಯಾವ ಊರು ಅಂತೇನಿಲ್ಲ, ಸುತ್ತಮುತ್ತ ಯಾರು ಅದಕ್ಕೆ ಸಮಸ್ಯೆ ಪ್ರಾಬ್ಲಮ್ ಇದೆ. ಮುಂಚಿತವಾಗಿ ನೀವು ಅನೌನ್ಸ್ಮೆಂಟ್ ಮಾಡಿದ್ರ? ಹೌದು ಇದೆ. ಇವರು ಮೊನ್ನೆ ತೀರೋದೆಲ್ಲ ಸಾಲುಮರ ತಿಮ್ಮಕ್ಕ ಅವರ ಒಂದು ಮಾರ್ಗದರ್ಶನದಿಂದ ನೆನಪಾಗಿ ಉಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಈ ಮಾರ್ಗದರ್ಶನವಾಗಿ ಅವರ ಒಂದು ಪುಷ್ಪವನ್ನು ಹರಿಸಿ ಮತ್ತೆ ಊರಿನ ಜನಗಳು ಮತ್ತೆ ಹಿರಿಯವರು ಕಿರಿಯವರು ಅಕ್ಕ ತಂಗರು ಎಲ್ಲರಿಗೂ ಕೂಡ ಒಂದು ಒಳ್ಳೇದಾಗ್ಲಿ, ಅವ್ರಿಗೆ ಮಾರ್ಗದರ್ಶನ ನಡೆಯೋಣ. ಊರಲ್ಲೂ ಕೂಡ ಅವ್ರ ಥರನೇ ನಾವು ಬೆಳೀಲಿ. ಪ್ರತಿ ಹಳ್ಳಿಗಳಲ್ಲಿ, ಗ್ರಾಮದಲ್ಲಿ ಮತ್ತೆ ಎಲ್ಲ ಸಿಟಿಗಳಲ್ಲಿ ಇದೆ ಕೂಡ ಅಟ್ಲೀಸ್ಟ್ ಅವರ ಒಂದು ಸಾವಿರಾರು ಮರಗಳು ಏರಿಸಿ ಸರ್ಕಾರಕ್ಕೆ ಮಾಡ್ಯಾರ. ಅಟ್ಲೀಸ್ಟ್ ಅವರನ್ನು ಒಂದೊಂದು ಎರಡೆರಡು ಮಾಡಿದ್ರು ಕೂಡ ನಮ್ಮ ರಾಜ್ಯ, ನಮ್ಮ ಊರು ಮಾರ್ಗದರ್ಶನಕ್ಕೆ ಬೆಳೆಸಿದ್ರೆ ನಮ್ಮ ಊರು ಸಾಮ್ರಾಜ್ಯವಾಗಿ ಬೆಳೀಬೋದು ಅಂತ ಹೇಳ್ತಾ ಅವ್ರನ್ನ ನೆರಳಲ್ಲಿ ಮತ್ತು ಅವ್ರಿಗೆ ಮಾರ್ಗದರ್ಶನ ಹೋಗ್ಬೇಕು ಅಂತ ಹೇಳ್ತಾ ಎಲ್ಲ ಅಕ್ಕ ತಂಗರು, ಅಣ್ಣ ತಮ್ಮರು, ಡಾಕ್ಟ್ರು ಮತ್ತು ಎಲ್ಲ ನಮ್ಮ ಹಿರಿಯವರು, ನಮ್ಮ ಗುರುಸ್ವಾಮಿ ಅವರು ಇದ್ದಾರೆ, ಶಿವಪ್ರಸಾದ್ ಅವರು ಇದ್ದಾರೆ, ನಮ್ಮ ಶಿವಶಂಕರನ ಉಪಾಧ್ಯಕ್ಷರು, ನಮ್ಮ ಬನ್ನಿ ಸಾಲುಮರ ತಿಮ್ಮಕ್ಕನ್ನ ಅವರು ಅಷ್ಟು ಮಾಡಿರ್ಬೋದು. ಇವರು ಕೂಡ ರೈತ ಸಂಘದಲ್ಲಿ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಸುಮಾರು ಜನಗಳಿಗೆ ಅನುಕೂಲ ಮಾಡಿದ್ದಾರೆ, ಹೋಗಿದ್ದಾರೆ, ಹೋರಾಟ ಮಾಡಿದ್ದಾರೆ. ಮತ್ತು ಹಳ್ಳಿಗಳಲ್ಲೂ ಕೂಡ ಇವ್ರ ಥರನೇ ಮಾರ್ಗದರ್ಶನ ಆಗಿ ಪ್ರತಿ ಊರುಗಳಲ್ಲಿ ಸಾಲುಮರ ತಿಮ್ಮಕ್ಕನಾಗಿ ಪ್ರತಿ ಊರುಗಳಲ್ಲಿ ಒಬ್ಬರು ಹೆಣ್ಮಗಳು ನಮ್ಮ ತಾಯಿ ಅಂತವ್ರು ಹುಡ್ಲಿ, ಬೆಳೆಸಲಿ ಅಂತ ಹೇಳ್ತಾ ಮತ್ತು ನಮ್ಮ ಡಾಕ್ಟ್ರುಗಳಿಗೆ ಮತ್ತು ಮಹಾಜನ ಕಾಲೇಜಿನ ಎಲ್ಲ ವತಿಯಿಂದ ಸ್ಟೂಡೆಂಟ್ಗಳಿಗೆ ಇನ್ನೂ ಕೂಡ ಆರೋಗ್ಯ ಕೊಟ್ಟು ಮತ್ತು ಇನ್ನೂ ಹೆಚ್ಚಿನ ಬೆಳೆದು ಇನ್ನೂ ಡಾಕ್ಟ್ರು, ಇಂಜಿನಿಯರು ಮತ್ತು ಒಳ್ಳೊಳ್ಳೆ ಸೈಂಟಿಸ್ಟ್ಗಳಾಗಲಿ ಅಂತ ಹೇಳ್ತಾ ಅವ್ರಿಗೂ ಕೂಡ ಮುಂದೆ ಬೆಳೀಲಿ ಅಂತ ಹೇಳ್ತಾ ಈ ಮಾಡಿ ನಿಮಗೆ ತೃಪ್ತಿ ಆಗಿದೆ? ನನಗೆ ಆಸ್ತಿ ಮಾಡೋದಷ್ಟು ತೃಪ್ತಿ ಎಷ್ಟಿದೆ, ಅದಕ್ಕಿಂತ ಜಾಸ್ತಿ ತೃಪ್ತಿ ಇದೆ. ಇದು 4 ಜನಕ್ಕೆ ಒಂದು ಒಳ್ಳೇದು ಮಾಡೋದು, ಈ ಕಣ್ಣನ್ನಾಗಲಿ ಚಿಕಿತ್ಸೆ ಮಾಡೋದಾಗ್ಲಿ, ನನಗೆ ಆರೋಗ್ಯ ಆಗಲಿ. ಕೊನೆಗೆ ಏನಾಗದಂದ್ರೆ ಇದು ಭಾಳ ನಮಗೆ ಒಂದು ತಾಯಿ ಥರ. ಇದು ಒಬ್ಬ ವಯಸ್ಸಾದವ್ರಿಗಾಗಲಿ ಯಾರಿಗಾಗಲಿ ನಾವು ಮಾಡೋದು ನಮ್ಮ ತಾಯಿ ನೋಡ್ದಂಗೆ, ಅವರು ನಮ್ಮ ತಂದೆ ನೋಡ್ದಂಗೆ. ಹಂಗಾಗಿ ನಮ್ಗೆ ಹೆಚ್ಚಿನ ಭಾಳ ಖುಷಿ ಇದೆ. ಅವರ ಆರೋಗ್ಯ ಕೊಟ್ಲು, ಅವ್ರನ್ನ ಮಾರ್ಗದರ್ಶನ ಇರಲಿ ಅಂತ ಇನ್ನೂ ಮಾಡೋಕೆ ಐಸ ಕೊಟ್ಟು ಅಂತ ಹೇಳ್ತಾ ಈ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಮಾತೇ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ನಮಸ್ತೆ. ನಮಸ್ತೆ ಸರ್. ಇದು ಯಾವ ಊರು ಮೇಡಮ್? ಇದು ಜೀಮರಳ್ಳಿ ಸರ್. ನೀವು ಇದೇ ಊರವರಾ? ನಾವು ಇದೇ ಊರವರು. ಈ ಶಿಬಿರದ ಬಗ್ಗೆ ಏನ್ ಹೇಳ್ತೀರಾ? ಈ ಶಿಬಿರದಲ್ಲಿ ಬೆಳಿಗ್ಗೆಯಿಂದನೂ ಕಣ್ಣು ಮತ್ತೆ ಶುಗರು BP ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸರ್. ಕೆಲವರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಅದು ಅವ್ರಿಗೆ ಗೊತ್ತಿರಲ್ಲ. ಅಂತವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ಶುಗರು ಹೈ ಆಗ್ಬಿಟ್ಟಿರುತ್ತೆ, BP ಕೂಡ ಹೈ ಆಗಿರುತ್ತೆ, ಅವ್ರಿಗೆ ಲೋ ಆಗಿರುತ್ತೆ, ಗೊತ್ತಿರಲ್ಲ. ಅವ್ರಿಗೆ ಸುಮ್ಮನೆ ನಾರ್ಮಲ್ ಆಗೇ ಇರ್ತಾರೆ, ನಾರ್ಮಲ್ ಊಟನೇ ಮಾಡ್ತಾ ಇರ್ತಾರೆ. ಈಗ ತೋರಿಸ್ಕೊಳ್ಳೋದ್ರಿಂದ ಅವರು BP ಎಷ್ಟಿದೆ, ಶುಗರ್ ಎಷ್ಟಿದೆ, ನಾರ್ಮಲ್ ಆಗಿದೆ, ಅದು ಯಾವ ರೀತಿ ಅವರು ಆಹಾರನ ತಗೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಕಣ್ಣಿನ ಒಂದು ತಪಾಸಣೆ ಇರೋದ್ರಿಂದ ಎಷ್ಟೋ ಜನಕ್ಕೆ ಈಗ ಆಲ್ಮೋಸ್ಟ್ 50 ವರ್ಷ ದಾಟದ್ಮೇಲೆ ಕಣ್ಣಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಕಣ್ಣು ಕಾಣ್ತಾ ಇರ್ತಕ್ಕಂಥದ್ದು ಮತ್ತೆ ಕಣ್ಣಿನಲ್ಲಿ ಪೊರೆ ಬರ್ತಕ್ಕಂಥದ್ದು, ಏನೇನೋ ನಾನಾ ಥರ ಸಮಸ್ಯೆ ಇರುತ್ತೆ. ಈಗ ಈ ರೀತಿ ತಪಾಸಣೆ ಮಾಡೋದ್ರಿಂದ ಜನಗಳಿಗೆ ಒಂದು ಅನುಕೂಲ, ಅದರಲ್ಲೂ ಬಡವರಿಗೆ ತುಂಬಾ ಒಂದು ಅನುಕೂಲ ಇದೆ. ಫ್ರೀ ಸರ್. ಯಾವುದೇ ರೀತಿ ದುಡ್ಡು ತಗೊಳ್ತಾ ಇಲ್ಲ. ಯಾವ್ದ್ರ ಕಡೆಯಿಂದ ಆಗ್ತಾ ಇರೋದು ಇದು ಸರ್ ಮಹಾಜನ ಸಂಸ್ಥೆ
ಇದು ಯಾವ ಕಡೆಯಿಂದ ಆಗ್ತಾ ಇರೋದು ಮೇಡಮ್ ಇದು? ಸರ್ ಇದು ಸುತ್ತೂರು ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಅಧ್ಯಕ್ಷರಾದ ರಂಗಸ್ವಾಮಿ ಸರ್ ಅವರು ಹಾ. ಮತ್ತೆ ಉಪಾಧ್ಯಕ್ಷರು ಪ್ರತಿಮಾ ಮೇಡಮ್ ಅವರಿಬ್ಬರು ಸೇರಿ ಆಯೋಜನೆ ಹಾಗೂ ಮಾಡಿ ಅವ್ರ ಎಲ್ಲ ಸದಸ್ಯರ ಸದಸ್ಯರೆಲ್ಲ ಸೇರಿ ಆಯೋಜನೆ ಮಾಡಿರುವಂತಹ ಒಂದು ಅನುಕೂಲ ಆಯ್ತಾ ಇದು ನಿಮ್ಗೆಲ್ಲ? ಅನುಕೂಲ ಇದೆ ಸರ್. ನೀವು ಚೆಕ್ ಮಾಡಿಸಿದ್ರ? ನಾನು ಚೆಕ್ ಮಾಡಿಸಿದೆ ನಿಮ್ಗೆ ಏನೋ ತೊಂದರೆ ಇದೆ ಅಂತ ಹೇಳಿ? ನನ್ಗೇನು ಇಲ್ಲ ಸರ್. ಮಕ್ಕನ್ನ ಕಳ್ಕೊಂಡಂತ ದಿನ ಇವತ್ತು. ಅವರನ್ನ ಕಳ್ಕೊಂಡಿರೋದು ನಮ್ಮ ದೇಶಕ್ಕೇನೆ ತುಂಬಲಾರದ ನಷ್ಟ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅವರಿಗೆ ನಮ್ಮ ಸರ್ಕಾರದಿಂದ ಸಕಲ ಗೌರವಗಳು ಮರ್ಯಾದೆಗಳಿಂದ ಅವರ ವಿಧಿವಿಧಾನಗಳಿಂದ ಅವರನ್ನ ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ. ಅದರ ಅಂಗವಾಗಿ ನಾವು ನಮ್ಮ ಗ್ರಾಮದಲ್ಲಿ ಅವರಿಗೆ ಪುಷ್ಪಾರ್ಚನೆಯನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಹಾಗೆ ಅವರ ನೆನಪಾಗಿ ಮರಕ್ಕೆ ನೀರನ್ನ ಹಾಕೋದ್ರ ಪ್ರಯುಕ್ತ ಅವರು ನಡೆಸ್ಕೊಂಡು ಬಂದಂತ ಇದನ್ನ ನಾವು ಮುಂದೇನೂ ಕೂಡ ಅವರ ದಾರಿಯನ್ನೇ ಅನುಸರಿಸ್ತೀವಿ, ಅವ್ರ ಥರನೇ ನಾವು ಮರಗಳನ್ನ ಬೆಳೆಸ್ತೀವಿ ಅಂತ ನಾವು ಈ ದಿನ ಅವರ ದಿನ ನಾವು ಪ್ರಮಾಣವನ್ನ ಮಾಡೋದರ ಮೂಲಕ ನಾವು ಅವರಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅವರು ಮರಗಳನ್ನೇ ಮಕ್ಕಳು, ಅವರಿಗೆ ಮಕ್ಕಳು ಇರಲಿಲ್ಲ, ಅವರು ಗಿಡಗಳನ್ನ ನೆಟ್ಟು ಅದನ್ನ ಮರವಾಗಿ ಬೆಳೆಸೋದ್ರ ಮೂಲಕ ಅವರನ್ನೇ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಗ್ರಾಮದ ಹಳ್ಳಿ ಜನಗಳಿಗೆ ತುಂಬಾ ಕಷ್ಟ ಇರುತ್ತೆ ಸರ್. ಇವಾಗ ದುಡ್ಡಿರೋರು ಹೋಗ್ಬಿಟ್ಟು ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಲ್ಲಿ ಪ್ರೈವೇಟ್ ಅಲ್ಲಿ ಲೆನ್ಸ್ ಗಳನ್ನ ಹಾಕಿಸ್ಕೋತಾರೆ. ಈಗ ಕ್ಯಾಂಪ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಈ ದಿನ ನಮ್ಗೆ ಪೂಜಾ ಭಾಗವತ್ ಮಹಾಜನ ಕಾಲೇಜ್ ಅವರು ಮೈಸೂರು ದರ್ಶನ್ ಕಣ್ಣಿನ ಆಸ್ಪತ್ರೆಯವರನ್ನ ಕರ್ಕೊ ಬಂದು ಇಲ್ಲಿ ಆಯೋಜಿಸಿದ್ದಾರೆ. ನಮ್ಮ ಸುತ್ತೂರು ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲ ಅಳವಡಿಸಿದ್ದಾರೆ. ಯಶಸ್ವಿ ಆಗಿದೆ ಮೇಡಮ್ ಸರ್, ಯಶಸ್ವಿ ಆಗಿದೆ ತುಂಬಾ ಸರ್. ಖುಷಿ ಆಯ್ತು ನಿಮ್ಗೆ ಖುಷಿ ಆಯ್ತು ಕಾರ್ಯಕ್ರಮ ಸರ್. ಅನ್ಕೊಂಡು. ಅದರಲ್ಲೂ ಈ ದಿನ ತಿಮ್ಮಕ್ಕ ಅವರ ಇದರ ದಿನ ಅಂತ್ಯಕ್ರಿಯೆ ನಡೀತಾ ಇರೋ ದಿನ ನಮ್ಮ ಅವರ ನೆನಪಾಗಿ ಇಲ್ಲಿ ನಮ್ದು ಕಣ್ಣಿನ ಶಿಬಿರ ನಡೀತಾ ಇರೋದು ನಮಗೆ ತುಂಬಾ ಖುಷಿ ಇದೆ. ಅದರಲ್ಲೂ ಬಡ ಜನಕ್ಕೆ ತುಂಬಾ ಸಹಾಯ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಈಗ ಇವರು ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನ ಮಾಡಿ ಕೊನೆಗೆ ಇವ್ರನ್ನ ಕರ್ಕೊಂಡೋಗಿ ತಾವೇ ಸ್ವತಃ ಅವ್ರನ್ನ ನೋಡ್ಕೊಂಡು ಊಟ ವಸತಿ ಎಲ್ಲ ನೋಡ್ಕೊಂಡು ಉಚಿತವಾಗಿ ಯಶಸ್ವಿನಿ ಕಾರ್ಡ್ ಅಂತ ಬರುತ್ತೆ ಹಾಲನ್ ಡೈರಿ ಕಡೆಯಿಂದ. ಅದಿದ್ರೆ ಇವ್ರಿಗೆಲ್ಲರಿಗೂ ಕಣ್ಣಿನ ಪೊರೆ ಇರ್ತಕ್ಕಂಥವ್ರಿಗೆಲ್ಲರಿಗೂ ಉಚಿತವಾಗಿ ಆಪರೇಷನ್ ಅನ್ನ ಮಾಡಿ ಇಲ್ಲಿಂದ ಮುಂದುವರೆದ ಚಿಕಿತ್ಸೆನೂ ಕೂಡ ಮಾಡಿ ಕರ್ಕೊಬಂದು ಅವರೇ ಅವರ ಸ್ಥಳಕ್ಕೆ ಬಿಟ್ಟು ಹೋಗ್ತಾರೆ. ಸಾಲು ಮರಗಳನ್ನ ನೆಡೋದ್ರ ಮೂಲಕ ನಮ್ಮ ಸರ್ಕಾರಕ್ಕೆ ತುಂಬಾ ಆಸ್ತಿಯನ್ನ ಮಾಡ್ಕೊಟ್ಟಿದ್ದಾರೆ ಅವರು. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ, ನಾವು ಉಸಿರಾಡಕ್ಕೆ ನಮ್ಗೆ ನಿಜವಾದ ಒಂದು ನೈಸರ್ಗಿಕವಾದಂತಹ ಗಾಳಿ ನಮ್ಗೆಲ್ಲೂ ಸಿಗ್ತಾ ಇಲ್ಲ. ನಾವು ಕೃತಕ ಗಾಳಿಗಳನ್ನೇ ಫ್ಯಾನ್ ಗಾಳಿಗಳನ್ನೇ ಕುಡಿತಾ ಬರ್ತಾ ಇದೀವಿ. ಎಲ್ಲೆಲ್ಲೂ ನಾವು ಮರಗಳನ್ನ ಕಡಿಯೋದನ್ನೇ ನೋಡ್ತಾ ಇದೀವಿ ಹೊರತು ಅದರಿಂದ ದುಡ್ಡು ಮಾಡಬೇಕು, ನಾವು ಆಸ್ತಿ ಮಾಡಬೇಕು, ನಾವು ಬೆಳಿಬೇಕು ಅನ್ನೋದನ್ನೇ ನೋಡ್ತಾ ಇದೀವಿ. ಈಗ ಗಿಡನ ಬೆಳೆಸ್ತೀವಿ, ಅದಕ್ಕೆ ನೀರು ಹಾಕ್ತಿವಿ ಅಂತ ಮೈಂಡ್ ಯಾರಿಗೂ ಇಲ್ಲ, ಮಾನವೀಯತೆ ಯಾರಿಗೂ ಇಲ್ಲ. ನಮ್ಮ ಮನೆಗಳ ಹತ್ರನೇ ನಾವು ಗಿಡಗಳನ್ನ ನೆಲೆಸೋದಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಅಲ್ಲಿ ಕಸ ಎಕ್ಸ್ಟ್ರಾ ಗಿಡಗಳು ಬೆಳೆಯುತ್ತೆ, ಅದನ್ನೆಲ್ಲ ಕೀಳ್ಬೇಕು, ಅದಕ್ಕೆ ನೀರ್ ಹಾಕ್ಬೇಕು. ಅಯ್ಯೋ ಹೋಗಪ್ಪ, ನಮ್ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೇನೆ ನಮ್ಗೆ ಟೈಮ್ ಇಲ್ಲ, ಅದ್ರಲ್ಲಿ ಇನ್ಯಾರಪ್ಪ ಇದು ಬೀದಿಗಳಲ್ಲಿ ಸಾರ್ವಜನಿಕ ರಸ್ತೆಗಳಲ್ಲೆಲ್ಲ ಗಿಡ ನೆಡ ಅಂತ ಉದಾರವಾದ ಮನಸ್ಸು ಸಾಮಾನ್ಯ ನಮ್ಗೆ ಯಾರಿಗೂ ಇಲ್ಲ. ನಮ್ಮನ್ನು ಸೇರ್ಸೆ ಹೇಳ್ಕೊತೀವಿ, ಯಾರಿಗೂ ಇಲ್ಲ ಅಂತಾನೆ ಭಾವಿಸ್ಬೋದು. ಅಂಥದ್ರಲ್ಲಿ ಸಾಲು ಮರದ ತಿಮ್ಮಕ್ಕನವರು ಬೀದಿಗಳಲ್ಲೆಲ್ಲ ರಸ್ತೆಗಳಲ್ಲಿ, ಸಾರ್ವಜನಿಕ ರಸ್ತೆಗಳಲ್ಲಿ, ಆಸುಪಾಸುಗಳಲ್ಲೆಲ್ಲ ಗಿಡ ಮರಗಳನ್ನ ನೆಟ್ಟು ಜನಗೆ ನೆರಳು ಕೊಡುತ್ತೆ. ಜನರಿಗೆ ಅದು ಆಮ್ಲಜನಕ ಚೆನ್ನಾಗಿ ನಮ್ಗೆ ಉಸಿರಾಡಕ್ಕೆ ಒಳ್ಳೆ ಗಾಳಿಯನ್ನ ಕೊಡುತ್ತೆ. ಈಗ ನಮ್ಗೆ ಉಸಿರಾಟಕ್ಕೆ ಒಳ್ಳೆ ಗಾಳಿನೇ ಸಿಗ್ತಾ ಇಲ್ಲ, ಆಮ್ಲಜನಕ ಬರೀ ಮಲಿನವಾದಂತ ಕಶ್ಮಲವಾದ ಗಾಳಿಗಳನ್ನೇ ಉಪಯೋಗಿಸಿ ನಾವು ಉಸಿರಾಡ್ತಾ ಇದೀವಿ. ಅಂತದ್ರಲ್ಲಿ ಎಂತ ಒಂದು ಕೊಡುಗೆಯನ್ನ ನಮ್ಮ ದೇಶಕ್ಕೆ ಅವರು ಕೊಟ್ಟಿದ್ದಾರೆ ಅಂತಂದ್ರೆ ಮೇಡಮ್, ಈಗ ಅವರು ಇವತ್ತು ನಾವೆಲ್ಲರೂ ಕಳ್ಕೊಂಡಿದೀವಿ, ಅವರ ನೆನಪಾರ್ಥವಾಗಿ ನಿಮ್ಮ ಸುತ್ತೂರು ಗ್ರಾಮ ಪಂಚಾಯತಿ ವತಿಯಿಂದ ಕಣ್ಣಿನ ಶಿಬಿರ ಇಟ್ಕೊಂಡಿದ್ರಿ. ಎಷ್ಟು ಜನ ಇಲ್ಲಿವರೆಗೆ ಭಾಗವಹಿಸಿದ್ದಾರೆ? ಸರಿ, ನಮ್ ಗ್ರಾಮದಲ್ಲಿ ಈಗ ನಮ್ ಗ್ರಾಮ ಒಂದೇ ಅಂತಲ್ಲ, ಸುತ್ತಮುತ್ತ ಎಲ್ಲಾ ಗ್ರಾಮದವರು ಬಂದು ಮಾಡಿಸಿದ್ವಿ ಸರ್. ಎಷ್ಟು ಜನ ಇವಾಗ ಒಂದು 150 ತನಕ ಬಂದಿದ್ದಾರೆ. ಇನ್ನು ಮಹಿಳೆಯರು ಮತ್ತೆ ಎಲ್ಲ ಸ್ವಲ್ಪ ಕೆಲ್ಸಕ್ಕೆ ಹೋಗಿರ್ತಾರೆ. ಎಲ್ಲ ಒಂದ್ 2 ಗಂಟೆ ತನಕ ಕೆಲಸ ಮುಗಿಸ್ಕೊಂಡು ಇನ್ನೂ ಬರೋದ್ರಲ್ಲಿ ಇದಾರೆ.